ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ ಸರ್ ಕಾಂಗ್ರೆಸ್ನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಕಿತ್ತಾಟ ಅಥವಾ ಈ ರೀತಿಯಾದಂಥ ನನಗೆ ಬೇಕು ಅಂತ ಬೆಂಕಿ ಹಚ್ಚುವಂಥದ್ದು ಪ್ರತಿಭಟನೆಗಳು ನಾವೇನಂದರೆ ಈ ಸರ್ಕಾರಕ್ಕೆ ಶುಭ ಹಾರೈಸಿದ್ದೀವಿ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ದೀವಿ. ಖ್ಯಾತೆಯನ್ನು ಸರಿಪಡಿಸಬೇಕಾಗಿರೋ ಜವಾಬ್ದಾರಿ ಅದು ಮುಖ್ಯಮಂತ್ರಿಗಳದ್ದು ಮತ್ತು ಕಾಂಗ್ರೆಸ್ಸಿಗರದ್ದು. ಯಾಕೆ ಅಂದರೆ ಇದರಿಂದ ಅಡ್ಡ ಪರಿಣಾಮಗಳಾಗ್ತವೆ. ಬರೀ ಕಾಂಗ್ರೆಸ್ ಮೇಲೆ ಪರಿಣಾಮ ಆಗಲ್ಲ, ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಆಗ್ತವೆ. ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಆಗೋದ್ರಿಂದ ಇದನ್ನು ಬಗೆಹರಿಸಿ ಅನ್ನೋದಷ್ಟೇ ನಮ್ಮ ಸಲಹೆ. ಇನ್ನು ಮೂರನೇದು, ವಿಸ್ತರಣೆಗೆ ಮುಂಚೆನೇ ಈ ರೀತಿಯ ಒತ್ತಡ ಇದ್ದರೆ ವಿಸ್ತರಣೆ ನಂತರ ಏನಾಗ್ಬೋದು, ಇದ್ರ ಬಗ್ಗೆ ಎಚ್ಚರ ವಹಿಸಿ. ಮತ್ತು ಹಿಂದಿನ 3 ವರ್ಷದಲ್ಲಿ ಯಾವ ಭ್ರಷ್ಟಾಚಾರದ ಹಗರಣಗಳು ಮರುಕಳಿಸ್ತು ಆ ಮರುಕಳಿಸದಂತೆ ತಡೀರಿ. ಅದು ನಿಮಗೂ ಒಳ್ಳೆಯದಲ್ಲ, ಕರ್ನಾಟಕಕ್ಕೂ ಒಳ್ಳೆಯದಲ್ಲ, ನಿಮ್ಮ ರಾಜಕೀಯಕ್ಕೂ ಒಳ್ಳೆಯದಲ್ಲ, ಕರ್ನಾಟಕಕ್ಕೂ ಕೂಡ ಅದು ಒಳ್ಳೆಯದಲ್ಲ. ಹಾಗಾಗಿ ಅದನ್ನು ಮುಂದುವರಿದಂತೆ ತಡೀರಿ. ವಾಲ್ಮೀಕಿ ನಿಗಮದಂಥ ಹಗರಣಗಳು ಇವೆಲ್ಲ ಕರ್ನಾಟಕವನ್ನೇ ಒಂದು ಕೆಟ್ಟ ಹೆಸರು ತಂತು. 60% ಕಮಿಷನ್ನು ಅದು ಗೌರವತರ ಸಂಗತಿ ಅಲ್ಲ. ಅದು ನೀವು 40% ಪೇ ಸಿ ಎಮ್ ಅಂತ ಪೋಸ್ಟ್ ಅಂಟಿಸಿ ಫೋರ್ಸ್ ಕೊಟ್ಟಿದ್ರಿ. ಆ ಫೋರ್ಸ್ ಕೊಟ್ಟಂಥ ನೀವುಗಳು ಈ ಕಟಕಟಲ್ಲಿ ನಿಂತಿದ್ದೀರಿ, ತಲೆ ತಗ್ಗಿಸ್ಬೇಕಲ್ವಾ? ನೀವೇ ಫೋರ್ಸ್ ಕೊಟ್ಟಿದ್ರಿ, ಪೇ ಸಿ ಎಮ್ 60% 40% ಕಮಿಷನ್ ಅಂತ. ಈಗ ಗುತ್ತಿಗೆದಾರ ಸಂಘದವ್ರು ನಿಮ್ಮ ಮೇಲೆ 60%ನ ಆರೋಪ ಮಾಡಿದ್ದಾರೆ. ಅವರಿಗೆ ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಬೆದರಿಸ್ತೀರೋ ಅಥವಾ ಕರಪ್ಷನ್ ಇಲ್ದಂಗೆ ನೋಡ್ಕೊಳ್ತೀರೋ? ನೀವು ಕರಪ್ಷನ್ ಇಲ್ದಂಗೆ ನೋಡ್ಕೊಳ್ಳಿ. ಆ ಕರಪ್ಷನ್ ಇಲ್ದಂಗೆ ನೋಡಿಕೊಂಡ್ರೆ ಜನ ನಿಮ್ಮನ್ನು ಮೆತ್ತಾರೆ. ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರೆ ಚುನಾವಣೆ ಬಂದಾಗ ನಿಮ್ಮ ನೆಟ್ಟು ಬೋಲ್ಟನ್ನು ಜನ ಟೈಟ್ ಮಾಡ್ತಾರೆ. ಈಗ ನೀವು ಅಧಿಕಾರದ ಬಲದಲ್ಲಿ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ನೀವು ಹೇಳ್ಬೋದು, ಆಮೇಲೆ ಎಲೆಕ್ಷನ್ ಬಂದಾಗ ನಿಮ್ಮ ನೆಟ್ಟು ಬೋಲ್ಟನ್ನು ಅವ್ರು ಟೈಟ್ ಮಾಡ್ತಾರೆ. ಹಂಗಾಗದಂತೆ ಎಚ್ಚರ ವಹಿಸಿ. ಹಾಗಾಗಿ ನಾವು ಅಪಶಕನ ನುಡಿಯೋದಿಲ್ಲ, ಎಚ್ಚರ ವಹಿಸೋದಕ್ಕಷ್ಟೇ ಹೇಳ್ತಾ ಇದ್ದೀವಿ. ಹಿಂದಿನ ತಪ್ಪುಗಳು ಮರುಕಳಿಸದಂತೆ ಒಳ್ಳೆ ಆಡಳಿತ ಕೊಡಿ. ಅಧಿಕಾರ ಶಾಶ್ವತ ಅಲ್ಲ ಅನ್ನೋದನ್ನು ನೆನಪಿಟ್ಕೊಂಡು ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಹೆಸರು ಶಾಶ್ವತವಾಗಿರುತ್ತೆ ಅನ್ನೋದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ನವ್ರನ್ನ ಉದಾಹರಣೆಯಾಗಿ ತಗೊಳ್ಳಿ. ಅವ್ರ ಮಾದರಿಯನ್ನು ಅನುಸರಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಹಲವು ಪ್ರಥಮಗಳಿಗೆ ಕರ್ನಾಟಕವನ್ನು ಸಾಕ್ಷಿಯಾಗಿ ಮಾಡಿದ್ರು, ಕರ್ನಾಟಕವನ್ನು ಭೂಮಿಕೆಯಾಗಿ ಮಾಡಿದ್ರು. ಹಾಗೆ ನೀವು ಒಳ್ಳೆಯ ಕಾರ್ಯಕ್ಕೆ ಪ್ರಥಮವನ್ನು ಹಾಡಿ, ಆ ರೀತಿ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತ ಶುಭಾರೈಸ್ತೇವೆ. ಇನ್ನು ಸಂಪುಟ ವಿಸ್ತರಣೆ ಗೊಂದಲ ಅದು ಆಡಳಿತ ಪಕ್ಷಕ್ಕೆ ಇರುವಂಥ ಸವಾಲು, ವಿಪಕ್ಷದ್ದಲ್ಲ. ನಮ್ಮ ಪಾತ್ರವೂ ಅದರಲ್ಲಿ ನಗಣ್ಯ. ನಮ್ಮ ಪಾತ್ರ ಏನಿದ್ರು ನೀವು ಸಾರ್ವಜನಿಕ ಜೀವನದಲ್ಲಿ ಎಚ್ಚರ ತಪ್ಪಿದಾಗ, ಜನಹಿತವನ್ನು ಮರೆತು ವರ್ತನೆ ಮಾಡಿದಾಗ, ಆಗ ನಿಮ್ಮನ್ನು ಎಚ್ಚರಿಸೋದಷ್ಟೇ ನಮ್ಮ ಕೆಲಸ. ಆ ಕೆಲಸವನ್ನು ನಾವು ಮಾಡ್ತೀವಿ.